ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅರ್ಬನ್ ಬ್ಯಾಂಕ್ ನೇಮಕಾತಿಯಲ್ಲಿ ವಿಕಲಚೇತನರಿಗೆ ಅನ್ಯಾಯ, ಮಾನ್ಯ ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧಾರ. ಜಮಖಂಡಿ ಸ್ಥಳೀಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 45 ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಕಲಚೇತನರಿಗೆ ಮೀಸಲಾದ ಶಾಸನಬದ್ಧ 4% ಮೀಸಲಾತಿಯನ್ನು ಕಡೆಗಣಿಸಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ. ಈ ಅನ್ಯಾಯದ ವಿರುದ್ಧ ಅರ್ಹ ವಿಕಲಚೇತನ ಅಭ್ಯರ್ಥಿ ಹನುಮಂತ ಎಸ್ ಕಡ್ಲಿ ಅವರು ಹಾಗೂ ಸಾಮಾಜಿಕ ಹೋರಾಟಗಾರ ಗಿರಿಮಲ್ಲಪ್ಪ ಶಿವಲಿಂಗಪ್ಪ ಕಡಪಟ್ಟಿ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಹೋರಾಟಕ್ಕೆ ಧ್ವನಿಯಾದ ಜೈ ಹುನ್ನೂರ. ಹೌದು, ಈ ಪ್ರಕರಣದ ಕುರಿತು ಸತತವಾಗಿ ಧ್ವನಿ ಎತ್ತುತ್ತಿರುವ ಜೈ ಹುನ್ನೂರ ಕನ್ನಡ ಮಾಸಿಕ ಪತ್ರಿಕೆಯ ಸಂಪಾದಕ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಅವರು ಹನುಮಂತ ಮತ್ತು ವಿಕಲಚೇತನರ ಪರವಾಗಿ ಕಾನೂನು ಹೋರಾಟದ ನೇತೃತ್ವ ವಹಿಸಿದ್ದಾರೆ. ವಿಕಲಚೇತನರ ಹಕ್ಕುಗಳ ಅಧಿನಿಯಮ 2016 ಮತ್ತು ಸರ್ಕಾರದ 2012ರ ಸುತ್ತೋಲೆಗಳನ್ನು ಬ್ಯಾಂಕ್ ಆಡಳಿತ ಮಂಡಳಿಯು ಬಹಿರಂಗವಾಗಿ ಉಲ್ಲಂಘಿಸುತ್ತಾ ಇರುವುದು ದಾಖಲೆ ಸಮೇತ ಸಾಬೀತಾಗಿದೆ. ಕಾನೂನು ಸಲಹೆಗಾರರ ನೇತೃತ್ವ ಪತ್ರಿಕೆಯ ಹಿರಿಯ ಕಾನೂನು ಸಲಹೆಗಾರರಾದ ಶ್ರೀಶಂಕರ ಲೀಲೆ ವಕೀಲರು ಅವರು ಈ ಪ್ರಕರಣದ ಸಂಪೂರ್ಣ ಕಾನೂನು ಜವಾಬ್ದಾರಿ ಹೊತ್ತಿದ್ದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಸರ್ವ ಸಿದ್ಧತೆ ನಡೆಸಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ವಿಕಲಚೇತನರ ಹಕ್ಕುಗಳನ್ನು ಕಸಿದುಕೊಂಡ ಬ್ಯಾಂಕಿನ ನಡೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಗಣ್ಯರ ಬೆಂಬಲ. ಈ ನ್ಯಾಯಯುತ ಹೋರಾಟಕ್ಕೆ ಹಿರಿಯರಾದ ಶ್ರೀಶೈಲ ಗುಂಡಗಿ ಅವರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕಾದ ಉದ್ಯೋಗದ ಹಕ್ಕನ್ನು ಪ್ರಭಾವಿಗಳು ಹಣ ಮತ್ತು ಅಧಿಕಾರದಿಂದ ಹತ್ತಿಕ್ತಾ ಇರುವುದು ಖಂಡನೀಯ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಂಗವಿಕಲರ ಆಯುಕ್ತರ ನೋಟಿಸ್ಗೂ ಕ್ಯಾರೆ ಎನ್ನದ ಬ್ಯಾಂಕ್ ಮ್ಯಾನೇಜರ್ ಅವರ ಉತ್ತರಗಳೇ ಈ ಕೇಸಿನಲ್ಲಿ ನಮಗೆ ಪ್ರಬಲ ಸಾಕ್ಷಿಯಾಗಲಿವೆ. ನ್ಯಾಯ ಸಿಗುವವರೆಗೆ ನಮ್ಮ ಈ ಹೋರಾಟ ನಿಲ್ಲದು ಅಂತ ಹಿರಿಯರಾದ ಶ್ರೀಶೈಲ ಗುಂಡಗಿ, ವಿಕಲಚೇತನ ಅಭ್ಯರ್ಥಿ ಹನುಮಂತ ಎಸ್ ಕಡ್ಲಿ ಮತ್ತು ಸಾಮಾಜಿಕ ಹೋರಾಟಗಾರ ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಈ ಮೂಲಕ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ರವಿಕುಮಾರ ಸಿಂಘೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್, ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಅಧ್ಯಕ್ಷರಿಗೆ ಮುಂದೆ ಸಿಒ ಕೂಡ ನಾವು ಅರ್ಜಿ ಬಂದಿದ್ವಿ. ಅದಕ್ಕೆ ಅವ್ರು ಹೇಳಿದ್ರಿ ಈ ವಿಕಲಚೇತನ ತಗೊಂಡು ಪ್ರಶ್ನೆನೇ ನಮಗೆ ಬರ ಅಂತ ಹೇಳಿದ್ರೆ ಉತ್ತರ ಕೊಟ್ಟಾರೆ. ಮುಂದೆ ನಾವು ಸರ್ಕಾರದ ನಿಬಂಧಕರ ಆದೇಶನ ಅವ್ರಿಗೆ ಹಚ್ಚಿಕೊಟ್ಟಿದ್ರು. ನಾವು ಕಡ್ಡಾಯ ತಗೋಬೇಕಂತ ನಿಬಂಧಕರ ಆದೇಶನೇ ಇದ್ರು, ಸುತ್ತೋಲೆ ಇದ್ರೆ ಆ ಸುತ್ತೋಲೆನ ಕಡೆಗಣಿಸ್ಯಾರ. ನಾವು ನಿಬಂಧಕರ ಆದೇಶ ಕಡ್ಡಾಯ ತಗೋಬೇಕಂತ ಹೇಳಿ ಆದೇಶನೇ ಇದೆ 2012 ಈ ಆದೇಶನ ನಮ್ಗೆ ಸಂಬಂಧಪಟ್ಟ ತಿಳಿಸಿದ್ರೆ ಅವ್ರು ನಮಗೆ ಲಿಖಿತ ಉತ್ತರ ಕೊಡ್ತಾರೆ. ಅದರ ಸಲುವಾಗಿ ನಾವೇನಂತೀವಿ, ವಿಕಲಚೇತನರಿಗೆ ನ್ಯಾಯ ಒದಗಿಸಿಕೊಡುವ ಸಲುವಾಗಿ ನಾನು ಒಬ್ಬ ಪತ್ರಕರ್ತರೆ, ಸಾಮಾಜಿಕ ಹೋರಾಟಗಾರ, ಇವ್ರಿಗೂ ನ್ಯಾಯ ಒದಗಿಸುವ ಸಲುವಾಗಿ ನಾವು ಮಾನ್ಯ ಹೈಕೋರ್ಟ್ಗೆ ವಿಕಲಚೇತನರ ಕಡೆಗಣಿಸ್ಯಾರ. ಈಗ ಏನ ವಿಶೇಷ ಚೇತನರಿಗೆ ಏನಾದರೂ ಅರ್ಜಿ ಎಲ್ಲ ಹಾಕಿದ್ರ? ಅರ್ಜಿ ಅವ್ರು ಕರೆದೇ ಇಲ್ರಲ್ಲ. ಮೊದಲೇ ಮತ್ತು ಅವ್ರ ಅರ್ಜಿಗೆ ಅವ್ರ ಅವಕಾಶನೇ ಇಟ್ಟಿಲ್ಲ. ಅವ್ರ ನೇರ ನೇಮಕಾತಿ ಅರ್ಜಿ ಒಳಗೆ ವಿಕಲಚೇತನ ಅರ್ಜಿ ಹಾಕಕ್ಕೆ ಅವಕಾಶನೇ ಕೊಟ್ಟಿಲ್ಲ ಮೊದಲೇ ಮಾತ್ರ. ಮುಂದಿನ ದಿನವಾಗ ನಮ್ದೇನು ನಮ್ಮ ಕಾನೂನು ಸಲಹೆಗಾರ ಸಲಹೆ ಪಡ್ಕೊಂಡ್ರೆ ರೇಟ್ ಅರ್ಜಿ ಸಲ್ಲಿಸೋದಂತೂ 100% ಕರೆಯಿರಿ. ಪ್ರಥಮವಾಗಿ ನಿಮ್ಮ ಎಲ್ಲರಿಗೂ ಇದಕ್ಕೆ ಸಭೆಗೆ ಪತ್ರಕರ್ತರ ಸಭೆ ಸ್ವಾಗತಿಸ್ತೀನಿ. ಈ ಪತ್ರಕರ್ತರ ಸಭೆ ತಗೊಳ್ಳೋ ಉದ್ದೇಶ ನಮ್ದು ಏನಂದ್ರೆ, ಗಿರಿಮಲ್ಲಪ್ಪ ಕಡಪಟ್ಟಿ ಅವ್ರ ನಮ್ಮ ಕಡೆ ಬಂದರು, ನನ್ನ ಸಲಹೆ ಕೊಟ್ಟರೆ ಅಂತ. ನಾವೊಂದು ಜಮಖಂಡಿಯಲ್ಲಿ ಕಾನೂನು ವೃತ್ತಿ ಪಾಲಿಸ್ತೀನಿ. ನನ್ನ ಹೆಸರು ಪೂರ್ಣೇಶ್ವರ ಶಂಕರ್ ಅಂತೇಳಿ. ಅವ್ರು ಬಂದಾಗ ಕೆಲವು ಸಂದರ್ಭ ನಾನು ಮುಂದಿಟ್ಟರು. ಆ ಸಂದರ್ಭ ನೋಡಿ ನಾನು ಏನು ಹೇಳ್ತೀನಿ ಅವ್ರಿಗೆ ಅಂದ್ರೆ, ಇದ್ರಾಗ ನಾವು ವಿಕಲಚೇತನ ಸಂಬಂಧ ನಾವು ಹೋರಾಡಬೇಕು, ನ್ಯಾಯಯುತವಾಗಿ ಹೋರಾಡಬೇಕು. ಸಲಹೆ ಕೊಟ್ಟ ಮೇಲೆ ಅವರು ಸಾಕಷ್ಟು ಅರ್ಜಿ ಸಲ್ಲಿಸಿ ಡಾಕ್ಯುಮೆಂಟನ್ನು ಸಾಕಷ್ಟು ಪಡ್ಕೊಂಡ್ರು. ಅವರು ಆ ಡಾಕ್ಯುಮೆಂಟ್ ನಾವು ನೋಡಿದಾಗ ನಮಗೆ ಏನು ಅನ್ನಿಸ್ತದೆ ಅಂದ್ರೆ, ಪ್ರಥಮ ದೃಷ್ಟಿ ಅಂದರೆ ಯಾವುದೋ ಒಂದು ನಾರ್ಮಲ್ ಪ್ರುಡೆನ್ಸ್ ಅಂತೀವಲ್ಲ, ಸಾಮಾನ್ಯ ಜ್ಞಾನ ಇದ್ದಾವ ಮನುಷ್ಯಗೆ ಏನು ಅನ್ನಿಸ್ತದೆ ಅಂದ್ರೆ, ಇದೆಲ್ಲ
ಎದಕ್ಕೆ ಮಾಡ್ಯಾರಪ್ಪ ಅಂದ್ರೆ ಅವರು ಅರ್ಬನ್ ಬ್ಯಾಂಕ್ನವರು ಪ್ರಕ್ರಿಯೆ ಯಾಕೆ ಮುಚ್ಚಿಟ್ಟಾರಂದ್ರೆ ಅವರಿಗೆ ಅನುಕೂಲ ಆಗುವಂಗೆ ಕ್ಯಾಂಡಿಡೇಟ್ ಅವ್ರು ತಗೋಬಹುದು, ಇದಕ್ಕಿಂತ ಈ ಉದ್ದೇಶ ಇರಬಹುದು. ಹಿಂಗೆ ನಮಗೆ ಅನಿಸ್ತದೆ. ಸ್ಪಷ್ಟವಾಗಿ ಅದಕ್ಕೆ ಆಧಾರ ಪುರಾವೆ ನಮ್ಮ ಕಡೆ ಇಲ್ಲ. ಸರಿ, ಒಂದು ಸಾಮಾನ್ಯ ಮನುಷ್ಯ ಯಾವಾಗ ನಾವು ನೋಡ್ತೀವಿ ಮೇಲ್ನೋಟ ನಮ್ಗೆ ಹಿಂಗೆ ಅನಿಸ್ತದೆ ಇದ ಒಂದು ಅವ್ರ ಉದ್ದೇಶ ಅಂತ ಹೇಳಿ. ಎರಡನೇದಾಗಿ ನಾವು ಯಾವಾಗ ಹೆಚ್ಚು ನಾವು ಮಾಹಿತಿ ಪಡ್ಕೊಂಡಿವಿ, ಯಾವಾಗ ನಮಗೆ ಒಂದು ಸರ್ಕಾರದ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಿಕ್ತು ನಮ್ಮ ಕಡೆ. ಆ ಸುತ್ತೋಲೆ ತೆಗೆದಿದ್ದವರು 27/2012 ಆ ಸುತ್ತೋಲೆ ಕರ್ನಾಟಕ ಸರ್ಕಾರ ಏನ್ ಬರ್ತದಂದ್ರೆ ಯಾವುದೂ ನೇಮಕಾತಿ ಮಾಡುವಂತ ಸರ್ಕಾರ ಆಗಲಿ ಇಲ್ಲಾಕ್ರ ಸರ್ಕಾರದಿಂದ ಯಾರ ಸಹಾಯತೆ ಪಡ್ಕೊಳಿಕ್ ಹತ್ತಾರ ಅವರಾಗ್ಲಿ ಇಲ್ಲಾಕ್ರ ಸಂಯುಕ್ತ ಸಂಸ್ಥೆಗಳು ಅಂದ್ರೆ ಅರ್ಬನ್ ಬ್ಯಾಂಕ್ ಯಾವುದು ಸೊಸೈಟೀಸ್ ಆಗಲಿ ಇವು ಅವುಗಳಿಗೆ ವಿಕಲಚೇತನ ಯಾರಿರ್ತಾರೆ, ಹ್ಯಾಂಡಿಕ್ಯಾಪ್ ನಾವು ಯಾರಂತೀವಿ, ಎಲ್ಲ ಕಡೆ ಈ ಡಿಸೇಬಲ್ ಪರ್ಸನ್ ಏನಂತೀವಿ ಅವರಿಗೆ ರಿಸರ್ವೇಶನ್ ಕೊಡಬೇಕು ಅದರೊಳಗೆ ಒಂದು ಸುತ್ತೋಲೆ ಕರ್ನಾಟಕ ಸರ್ಕಾರ ಪಡಿಸಿದೆ. ಅದಕ್ಕೆ ಪೂರಕವಾಗಿ ಆ ಸುತ್ತೋಲೆ ಪೂರಕವಾಗಿ ಸಹಕಾರ ಸಂಘಗಳ ಡಿಪಾರ್ಟ್ಮೆಂಟ್ ಅವರು ಸುತ್ತೋಲೆ ತೆಗೆದರು. ಯಾವುದೂ ನೇಮಕಾತಿ ಮಾಡೋ ಮುಂದೆ ನೀವು ರಿಸರ್ವೇಶನ್ಸ್ ಮಾಡಬೇಕು ಡಿಸೇಬಲ್ಡ್ ಪರ್ಸನ್ ಅಂತೇಳಿ. ಈ ಸುತ್ತೋಲೆ ಯಾವಾಗ ಸರ್ಕಾರ ಸಂಘ ತೆಗೆದಾರಂದ್ರೆ 29/1/2013 ಬಂದೈತಿ ಸುತ್ತೋಲೆ. ಆ ಪ್ರಕಾರ ಆ ರೋಸ್ಟರ್ ಬಿಂದು ಮೇಲೆ ಇವರು ಎಷ್ಟು ಪೋಸ್ಟ್ ನಾವು ಡಿಸೇಬಲ್ಡ್ ಪರ್ಸನ್ಗೆ ನಾವು ವಿಕಲಚೇತನರಿಗೆ ನಾವು ಹೋಗ್ತೀವಿ ಅಂತ ತಮ್ಮ ನೋಟಿಫಿಕೇಶನ್ ಒಳಗೆ ಹೇಳೋದಿತ್ತು. ಅದ್ರಾಗ ಅವ್ರು ಹೇಳಿಲ್ಲ. ಹಿಂಗಾಗಿ ನಾವು ಯಾವಾಗ ಇದ್ರ ಮೇಲೆ ನಾವು ಹೆಚ್ಚು ಅವ್ರಿಗೆ ಒತ್ತು ಕೊಡ್ಲಿಕ್ಕೆ ಅನ್ನೋಣ ಅವ್ರು ಸರಳ ಏನ್ ಮಾಡ್ಯಾರಂದ್ರೆ ಅರ್ಬನ್ ಬ್ಯಾಂಕ್ನವರು ನಾವು ಸಹಕಾರ ಸಂಘಕ್ಕೆ ಸಂಬಂಧ ಇಲ್ಲ ಅಂತ. ಆಮೇಲೆ ಸಹಕಾರ ಸಂಘಗಳ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇವ್ರ ಸಂಬಂಧ ಅದಲ್ಲ, ಆದರೆ ಉತ್ತರ ಕೊಡ್ಬೇಕಲ್ಲ ಅವ್ರು ಪೂರಕವಾಗಿ. ಅದು ಕೊಡ್ಲಿಕ್ಕೆ ತಯಾರಿಲ್ಲ ಅವರು. ಆಮೇಲೆ ಎರಡನೇದು ನಾವು ಯಾವಾಗ ಸಹಕಾರ ಸಂಬಂಧ ಇವ್ರ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕಡೆ ನಾವು ಈ ವಿಷಯ ತಗೊಂಡು ಹೋದಿವಿ ಅವಾಗ ಅವ್ರು ಏನು ಉತ್ತರ ಕೊಡ್ತಾರಂದ್ರ ನೀವು ಕೋರ್ಟಿಗೆ ಹೋಗಿದ್ದ ಬಗೆಹರಿಸ್ಕೊಡ್ರಿ ಅಂತ ಉತ್ತರ ಕೊಡ್ತಾರ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳಿರ್ತೇವ ಆದಷ್ಟ ಎಷ್ಟು ಸಾಧ್ಯ ಆಗ್ತದ ನಿಮ್ಮ ಲೆವೆಲ್ ಒಳಗ ನೀವು ಮ್ಯಾಟರ್ ಕ್ಲೋಸ್ ಮಾಡ್ರಿ. ಯಾಕಂದ್ರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಳಗ ಯಾವ ಪೆಂಡಿಂಗ್ ಅವ ಮ್ಯಾಟರ್ಸ್ ಸರ್ಕಾರ ವಿರುದ್ಧ ಮ್ಯಾಟರ್ ಪೆಂಡಿಂಗ್ ಅವ. ಅದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪದೇ ಪದೇ ಸರ್ಕಾರಗಳಿಗೆ ಏನು ಹೇಳಿಕೆ ಒತ್ತು ಕೊಟ್ಟೆ, ಜನಸಾಮಾನ್ಯರು ಹೈಕೋರ್ಟ್ಗೆ ಬರುವ ಹಂಗ ವ್ಯವಸ್ಥೆ ನೀವು ಇಡಬೇಡ್ರಿ. ಅಲ್ಲಿದಲ್ಲಿ ಅವರು ಕೆಲಸ ಆಗಲಿ ಇವು ಆಗಲಿ ಅಲ್ಲಿದಲ್ಲೇ ನೀವು ಮುಗಿಸ್ರಿ. ಅಂದ್ರೆ ಅವ್ರು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಬರಂಗಿಲ್ಲ. ಆದ ಪಾಲಿಸೋದ್ ಬಿಟ್ಟು ಇವ್ರ ಯಾರು ಏನ್ ಹೇಳ್ತಾರ ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರ. ಅಂದ್ರ ಒತ್ತಡ ಕಡಿಮೆ ಮಾಡ್ಬೇಕು ಕೋರ್ಟ್ ಒಳಗಿಂದು ಆ ಕೆಲಸ ತಗೊಂಡ್ ಮಾಡ್ಬೇಕು. ಏನ್ ಜನಸಾಮಾನ್ಯ ನೀವು ಕೋರ್ಟಿಗೆ ಹೋಗ್ರಿ ನಮ್ಮ ಕಡೆ ಆಗಂಗಿಲ್ಲ ಅಂತ ಹೇಳ್ಬೇಕು ಅಂದ್ರೆ ಇಂತ ಉಡಾಪಿ ಉತ್ತರ ಕೊಡ್ಲಿಕ್ಕೆ. ಯಾಕಂದ್ರೆ ಅವ್ರ ಕಡೆ ನಮ್ಮ ಪ್ರಶ್ನೆಗಳಿಗೆ ಅವ್ರ ಕಡೆ ನ್ಯಾಯಯುತವಾಗಿ ಉತ್ತರ ಕೊಡೋದು ಅವ್ರ ಕಡೆ ಏನೂ ಲಭ್ಯ ಇಲ್ಲ ಅಂತ ಅದಕ್ಕಿಂತ ಉಡಾಪಿ ಉತ್ತರ ಕೊಡ್ಲಿಕ್ಕೆ ಸ್ಪಷ್ಟವಾಗಿ ಕಾಣಿಸ್ತದ. ಈ ರಿಕ್ರೂಟ್ಮೆಂಟ್ ಏನ ತಗೊಂಡಾರ ಅವ್ರ ಒಳಗ ಭ್ರಷ್ಟಾಚಾರ ಆಗಿದೆ ಅಂತ ಸ್ಪಷ್ಟ ಕಾಣಿಸ್ತದ. ಆ ಭ್ರಷ್ಟಾಚಾರ ಅಡ್ಜಸ್ಟ್ ಮಾಡ್ಲಿಕ್ಕೆ ಇವರು ವಿಕಲಚೇತನರಿಗೆ ಇವ್ರು ತಗೊಂಡಿಲ್ಲ. ಅದಕ್ಕೆ ನಾವು ಈಗ ವಿಕಲಚೇತನ್ ಅವ್ರಿಗೆ ಹಕ್ಕು ತಮ್ಮ ಸಿಗ್ಬೇಕಂತ ಸಾಮಾಜಿಕ ಹೋರಾಟ ಮಾಡ್ತೀವಿ ಮತ್ತು ಏನ್ ಕಾನೂನುಬದ್ಧ ಹೋರಾಟ ಅದ ಅದು ಮಾಡ್ತೀವಿ.